ಹೆಲೋ ಆಲ್, ವೆಲ್ಕಮ್ ಟು ರಾಗಿಣಿ ಮನೆ ಅಡುಗೆ ಕುಕಿಂಗ್ ಚಾನಲ್. ಇವತ್ತು ಮಟನ್ ಸಾಂಬಾರ್ ಮಾಡೋದು ಹೇಗೆ ನೋಡೋಣ ಬನ್ನಿ. 1.5 kg ಮಟನ್ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1.5 kg ಮಟನ್, 2 ಆನಿಯನ್, 2 ಗೆಂಡೆಯಷ್ಟು ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, 4 ಲವಂಗ, 1.5 ಇಂಚಷ್ಟು ಶುಂಠಿ, 1 ಕಂತೆಯಷ್ಟು ಕೊತ್ತಂಬರಿ ಸೊಪ್ಪು, 1 ಬೌಲ್ ತೆಂಗಿನಕಾಯಿ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 4 ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಕಾಯೋಕಿಟ್ಟು ಈಗ ಅದಕ್ಕೆ ಮಟನ್ ಹಾಕೋತಿದ್ದಾರೆ. ಎಣ್ಣೆ ಹಾಕ್ತಾ ಇಲ್ಲ, ಯಾಕಂದರೆ ನಾವು ತಂದಿರೋ ಮಟನಲ್ಲೇ ಚರ್ಬಿ ಇದೆ. ಒಂದು ವೇಳೆ ಚರ್ಬಿ ಕಮ್ಮಿ ಇದ್ದರೆ ನೋಡಿಕೊಂಡು ಎಣ್ಣೆ ಹಾಕೋಬೇಕು. ಇದಕ್ಕೆ 1 ಹಿಡಿಯಷ್ಟು ಉಪ್ಪು. ಈಗ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡಿರಬೇಕು, ಆಮೇಲೆ ನೋಡ್ಕೊಂಡು ಉಪ್ಪು ಹಾಕೋಬಹುದು. ಚಿಟಿಕೆ ಅರಿಶಿಣ ಪುಡಿ ಹಾಕೋತಿದ್ದಾರೆ. ಈಗ ಇದನ್ನು ನೀರು ಸುಂಡೋದಕ್ಕೆ ಬಿಟ್ಟು ಇನ್ನೊಂದು ಕಡೆ ಖಾರ ರುಬ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೋತಿದ್ದಾರೆ. ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಮಟನ್ ಈ ಥರ ನೀರು ಬಿಟ್ಕೊಂಡ್ಮೇಲೆ ಅರಿಶಿನ, ಈರುಳ್ಳಿ, ಮಸಾಲೆ ಹಾಕೋತಿದ್ದಾರೆ. 1 ಲೋಟದಷ್ಟು ನೀರು ಹಾಕೋಬೇಕು. ಈಗ ವಿಷಲ್ ಹೊಡಿಸ್ಕೊತಾ ಇದ್ದೀವಿ. ನಾವು 4 ವಿಷಲ್ ಹಾಕಿಸ್ಕೊತಾ ಇದ್ದೀವಿ. ಮಟನ್ ಎಳೆದಿದ್ರೆ ಇನ್ನು ವಿಷಲ್ ಹಾಕ್ಸೋದು ಬೇಡ, ಬಲ್ಕೆ ಇದ್ದರೆ ಇನ್ನೂ ಹೆಚ್ಚು ಹಾಕಿಸ್ಕೋಬೇಕಾಗತ್ತೆ. ನೋಡ್ಕೊಂಡು ವಿಷಲ್ ಹೊಡಿಸ್ಕೋಬೇಕು. ಈಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಕಾಯಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. 4 ವಿಷಲ್ ಆಗಿದೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದಾರೆ. ಆಗಲೇ ರುಬ್ಬಿಟ್ಕೊಂಡಿದ್ದು ಖಾರದ ಪುಡಿ ಮತ್ತು ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದು ಮಸಾಲೆನ ಹಾಕೋತಿದ್ದಾರೆ. ಸಾಂಬಾರು ಇಷ್ಟು ತೆಳು ಬರೋಷ್ಟು ನೀರು ಹಾಕೋಬೇಕು. ಮರಳು ಬಂದಮೇಲೆ ಉರಿ ಸಿಮ್ಮಲ್ಲಿಟ್ಟು ಒಂದು ಅರ್ಧ ಗಂಟೆ ಕಾಲ ಬೇಯಿಸ್ಕೋಬೇಕು. ಇವಾಗಲೂ ಕೂಡ ಬೇಯಿಸ್ಕೊಳ್ಳೋದ್ರಿಂದ ಆವಾಗಲೇ ವಿಷಲ್ ಹೊಡಿಸ್ಕೊಳ್ಳೋದನ್ನು ನೋಡಿ ಹೊಡಿಸ್ಕೋಬೇಕು. ನೋಡಿ, ಮಟನ್ ಈ ರೀತಿ ಎಣ್ಣೆ ಬಿಟ್ಟಿದೆ, ಹಾಗಾಗಿ ನಾವು ಮೊದಲೇ ಎಣ್ಣೆ ಹಾಕ್ಕೊಳ್ಳಿಲ್ಲ. ಅರ್ಧ ಗಂಟೆ ಆದಮೇಲೆ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಟು ಬೆಂದಿರಬೇಕು. ಇವಾಗ ಫೈನಲಿ ಮಟನ್ ಸಾಂಬಾರು ರೆಡಿಯಾಗಿದೆ. ಮಟನ್ ಸಾಂಬಾರು ರೆಡಿಯಾಗಿದೆ. ನಿಮ್ಮನೆ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.